ಕುರ್ಚಿ ಕದನ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಅಂದ್ರೆ ದೆಹಲಿ ಹೈಕಮಾಂಡ್ ಮಟ್ಟಕ್ಕೆ ಇದು ಹೋಗಿರೋದು. ಇಬ್ರು ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಸಹ ಬುಲಾವನ್ನ ಕೊಡಲಾಗಿದೆ ಹೈಕಮಾಂಡ್ ಇಂದ. ಅದಕ್ಕೂ ಮೊದಲು ಈ ಸಚಿವರು ಪರೇಡನ್ನ ನಡೆಸುತ್ತಿದ್ದಾರೆ ದೆಹಲಿಗೆ. ತಮ್ಮ ನಾಯಕರ ಪರ ಅವರು ಅಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸೋರಿದ್ದಾರೆ. ಇದರೊಂದು ರಿಪೋರ್ಟ್ ಇದೆ, ನೋಡೋಣ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಕಾಂಗ್ರೆಸ್ನ ಕುರ್ಚಿ ಕದನ, ಬಣ ಬಡಿದಾಟ ಇದೀಗ ದೆಹಲಿ ಅಂಗಳಕ್ಕೆ ಶಿಫ್ಟ್. ಸಿಎಂ ಡಿಸಿಎಂಗೂ ಮೊದಲೇ ಸಚಿವರ ದೆಹಲಿ ಪರೇಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಕುರ್ಚಿ ಕದನ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಬಣ ಬಡಿದಾಟ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ. ಗದ್ದುಗೆ ಬಿಕ್ಕಟ್ಟು ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ನಾಳೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಕರೆಯಲಾಗಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ದೆಹಲಿಗೆ ಬುಲಾವ್ ನೀಡಲಾಗಿದೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರೋ ಖರ್ಗೆ ರಾಜ್ಯದ ವಿದ್ಯಮಾನಗಳ ವರದಿ ಜೊತೆ ದೆಹಲಿ ತಲುಪಿದ್ದಾರೆ. ಸಂಜೆ ನಡೆದ ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಎಐಸಿಸಿ ನಾಯಕ ವೇಣುಗೋಪಾಲ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದು, ನಾಳಿನ ಸಂಧಾನದ ಫಾರ್ಮುಲಾ ಘೋಷಣೆ ಮಾಡಲಿದ್ದಾರೆ. ಈ ಮೂಲಕ ಒಂದು ವಾರದಿಂದ ನಡೆಯುತ್ತಿದ್ದ ಕುರ್ಚಿ ಕಚ್ಚಾಟಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕುವ ಸಾಧ್ಯತೆಗಳಿವೆ. ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಸಿಎಂ ಜೊತೆಗೆ ಕೆಲವು ಸಚಿವರು, ಶಾಸಕರು ದೆಹಲಿಗೆ ತೆರಳೋ ಸಾಧ್ಯತೆಗಳಿವೆ. ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶಿಸೋ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗಾದ್ರೆ ಹೈಕಮಾಂಡ್ ಸಂಧಾನ ಸೂತ್ರ ಏನಿರಬಹುದು ಅಂತ ನೋಡೋದಾದ್ರೆ, ಹೈಕಮಾಂಡ್ ಸಂಧಾನವೇನು? ಸಾಧ್ಯತೆ 1, ಪವರ್ ಶೇರಿಂಗ್ ಫಾರ್ಮುಲಾ ಪ್ರಕಟಿಸಬಹುದು. ಸಾಧ್ಯತೆ 2, ಸದ್ಯಕ್ಕೆ ಏನೂ ಬೇಡ ಅಂತ ಸುಮ್ಮನಾಗಬಹುದು. ಸಾಧ್ಯತೆ 3, ನಾಯಕತ್ವ ಬದಲಾಯಿಸೋದಾದ್ರೆ ಘೋಷಿಸಬಹುದು. ಸಾಧ್ಯತೆ 4, ಸಿಎಂಗೆ ಇನ್ನಷ್ಟು ಕಾಲಾವಕಾಶ ನೀಡಬಹುದು. ಸಾಧ್ಯತೆ 5, ಡಿಕೆಗೆ ಪಟ್ಟ ಕಟ್ಟೋದಾದ್ರೆ ಟೈಮ್ ಫಿಕ್ಸ್ ಮಾಡಬಹುದು. ಸಾಧ್ಯತೆ 6, ಎರಡೂ ಬಣಕ್ಕೂ ಸಂದೇಶ ರವಾನಿಸಬಹುದು ಎನ್ನಲಾಗ್ತಿದೆ. ಸಿಎಂ ಡಿಸಿಎಂಗೂ ಮುನ್ನವೇ 6 ಹಿರಿಯ ಸಚಿವರು ದೆಹಲಿಗೆ ತೆರಳುತ್ತಿದ್ದಾರೆ. ಇಂದು ದೆಹಲಿಗೆ ದೌಡಾಯಿಸಲಿರುವ ಸಚಿವರು ಹೈಕಮಾಂಡ್ ಭೇಟಿ ಮಾಡಿ ಗೊಂದಲ ಪರಿಹಾರಕ್ಕೆ ಮನವಿ ಮಾಡಲಿದ್ದಾರೆ. ದೆಹಲಿಗೆ 6 ಸಚಿವರು, ಹೈಕಮಾಂಡ್ ಭೇಟಿಗೆ ಮುಂದಾದ 6 ಸಚಿವರು, ನಾಯಕತ್ವ ಗೊಂದಲ ಬಗೆಹರಿಸಲು ಮನವಿ. ಪವರ್ ಶೇರಿಂಗ್ ಇದ್ರೆ ಅಧಿಕೃತವಾಗಿ ಪ್ರಕಟಕ್ಕೆ ಮನವಿ. ಡಿಕೆ ಬಣದ ಡೆಲ್ಲಿ ಪರೇಡ್ ವಿರುದ್ಧ ದೂರು ನೀಡಬಹುದು. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ಕೆ ಪಾಟೀಲ್, ಎಚ್ಸಿ ಮಹದೇವಪ್ಪ ದೆಹಲಿ ಟೂರ್. ಶನಿವಾರ ಹೈ ವೋಲ್ಟೇಜ್ ಸಂಧಾನಕ್ಕೂ ಮುನ್ನವೇ ಹೈಕಮಾಂಡ್ಗೆ ಈ 6 ಸಚಿವರು ಒತ್ತಡ ಹಾಕಲಿದ್ದಾರೆ. ಇನ್ನು ದೆಹಲಿಗೆ ಹೋಗುವ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಎಚ್ಕೆ ಪಾಟೀಲ್, ದೆಹಲಿಗೆ ಹೋಗುವ ಸೂಚನೆ ನಮಗೆ ಬಂದಿಲ್ಲ. ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನಾರಚನೆ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದಿದ್ದಾರೆ. ನಮಗೇನು ಆ ರೀತಿಯ ಸೂಚನೆಗಳು ಬಂದಿಲ್ಲ. ವಿಚಾರವನ್ನು ಹೈಕಮಾಂಡಿಗೆ ಬಿಟ್ಟಿದ್ದು. ಹೈಕಮಾಂಡ್ ಅವರೇ ಚರ್ಚೆ ಮಾಡಿದ್ರು ನಿರ್ಣಯಿಸಬಹುದು. ಒಂದು ವೇಳೆ ಮತ್ತೆ ಕೆಲವರನ್ನು ಕರೆದು ಚರ್ಚೆ ಮಾಡಬೇಕು ಅನಿಸಿದ್ರೆ ಚರ್ಚೆ ಮಾಡಿ. ಇನ್ನು ಸಂಪುಟ ಸಭೆಯಲ್ಲಿ ಸಿಎಂ ಈ ವಿಚಾರ ಪ್ರಸ್ತಾಪಿಸಿದ್ದು, ನನಗೆ ಖರ್ಗೆ ಕರೆ ಮಾಡಿದ್ರು ಎಂದಿರುವ ಸಿಎಂ, ಮಿನಿಸ್ಟರ್ಗಳನ್ನ ಕರೆದುಕೊಂಡು ಬನ್ನಿ ಅಂದಿದ್ದಾರೆ ಎಂದಿದ್ದಾರೆ. ಇದಕ್ಕೆ ಕರೆದುಕೊಂಡು ಹೋಗೋದಾದ್ರೆ ಹೋಗಿ ಅಂತ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಇದು ಸಿಎಂ ಪರ ಭರ್ಜರಿ ಬ್ಯಾಟಿಂಗ್ಗೆ ಭರ್ಜರಿ ತಯಾರಿನಾ ಅಥವಾ ಪರೋಕ್ಷ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಾ ಗೊತ್ತಿಲ್ಲ. ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಮಾಸ್ಟರ್ ಪ್ಲಾನ್ ಮಾಡಿದ ಸಿಎಂ ಟೀಮ್ ಪರಮೇಶ್ವರ್ ಮೂಲಕ ಪ್ರಸ್ತಾಪಿಸಿ ಆಟ ಕಟ್ಟೇ ಬಿಡ್ತಾರ ನೋಡ್ಬೇಕಿದೆ. ಸೋನಿಯಾ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು. ನಾಳೆ ದೆಹಲಿಗೆ ಬರುವಂತೆ ಸಿಎಂ ಡಿಸಿಎಂಗೆ ಬುಲಾವ್. ನವೆಂಬರ್ 30ಕ್ಕೆ ಸಿಎಂ ಡಿಸಿಎಂ ನಡುವೆ ಸಂಧಾನ ಸಭೆ. ಕಾಂಗ್ರೆಸ್ನ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು, ಸೋನಿಯಾ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ಬಂದು ನಿಂತಿದೆ. ನಾಳೆ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಕರೆದಿದೆ. ಸೋನಿಯಾ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನವೆಂಬರ್ 29ಕ್ಕೆ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ನಿಗದಿಯಾಗಿದ್ದು, ಸಂಜೆವರೆಗೂ ನಡೆಯಲಿದೆ. ಹೀಗಾಗಿ ಪವರ್ ಶೇರಿಂಗ್ ಹೈ ವೋಲ್ಟೇಜ್ ಸಭೆ ಮುಂದೂಡಿಕೆಯಾಗಿದ್ದು, ನವೆಂಬರ್ 30ಕ್ಕೆ ಬಹುತೇಕ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ದೆಹಲಿಗೆ ಸಚಿವರನ್ನ ಕರೆದುಕೊಂಡು ಹೋಗುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಾವ ಸಚಿವರು ನನ್ನೊಂದಿಗೆ ಹೋಗಲ್ಲ, ಬೇರೆ ಯಾರು ಬೇಕಾದ್ರೂ ಹೋಗಿ ಬರಲಿ, ನಾನು ಯಾರನ್ನೂ ಕರೆದುಕೊಂಡು ಹೋಗಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿ ಆಗ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಲು ಡಿಕೆ ನಿರಾಕರಿಸಿದ್ದು, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಎಂದಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಸಿಎಂ ಹುದ್ದೆ ಹಗ್ಗ ಜಗ್ಗಾಟಕ್ಕೆ ಸೋನಿಯಾ ಅಂಗಳದಲ್ಲಿ ಫುಲ್ ಸ್ಟಾಪ್ ಬೀಳಲಿದೆಯಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.